ಶಾಸಕರ ರಾಜೀನಾಮೆಯ ನಿರ್ಧಾರಗಳನ್ನು ಗಮನಿಸ್ತಾ ಇದ್ದೀವಿ. ನಾನು ಪ್ರಶಾಂತ್ ನಾಥ್ ಅವರನ್ನು ಕೇಳಬೇಕು. ಒಂದು, ಈ ಶಾಸಕರ ರಾಜೀನಾಮೆಯ ಬಗ್ಗೆ ಬರೋಣ. ಆದರೆ ಗಾಯತ್ರಿ ಶಾಂತೇಗೌಡ ಕಾಂಗ್ರೆಸ್ನ ಹಲಡಿ ಶ್ರೀನಿವಾಸ್ ಶೆಟ್ಟರ್ ಪರಿಸ್ಥಿತಿಗೆ ಬರ್ತಾರಾ ಅಂತ ಸಿಚುವೇಶನ್ ನೋಡಿದ್ರೆ ಹಂಗೆ ಅನಿಸ್ತಾ ಇದೆ. ಪಾಪ ಪ್ರಮಾಣ ವಚನಕ್ಕೆ ಅಂತ ಬಂದವರು ಸಂಪುಟ ರಚನೆ ಮಾತಾಡ್ತಿದ್ದೀವಿ. ಆದರೆ ಕೆಳಗಡೆ ಬರ್ತಾ ಇರೋ ಬ್ರೇಕಿಂಗ್ ನ್ಯಾಷನಲ್ ಪಾಲಿಟಿಕ್ಸ್ನ ದೃಷ್ಟಿಯಿಂದ ಭಾಳ ಮುಖ್ಯ. ಬಂಕಿಪುರ್ ವಿಧಾನಸಭಾ ಕ್ಷೇತ್ರ ಏನು ಪಾಟ್ನಾದಲ್ಲೇ ಇದೆ, ಅಲ್ಲಿ ನಿತಿನ್ ನಬೀನ್ ಸತತವಾಗಿ ಬರ್ತಾಯಿದ್ರು. ಆ ಕ್ಷೇತ್ರದಲ್ಲಿ ಪ್ರಶಾಂತ್ ಕಿಶೋರ್ ಜಯಗಳಿಸಿದ್ದಾರೆ. ಬಿ ಜೆ ಪಿಯ ನಾಮಿನಿ ರಾಷ್ಟ್ರೀಯ ಅಧ್ಯಕ್ಷರ ಕ್ಷೇತ್ರದಲ್ಲೇ ಬಿ ಜೆ ಪಿ ಸೋತಿದೆ. ವೆರಿ ಸಿಗ್ನಿಫಿಕೆಂಟ್ ಡೆವಲಪ್ಮೆಂಟ್ ಆಸ್ ಫಾರ್ ಆಸ್ ನ್ಯಾಷನಲ್ ಪಾಲಿಟಿಕ್ಸ್ ಇಸ್ ಕನ್ಸರ್ನ್. ಗಾಯತ್ರಿ ಶಾಂತೇಗೌಡರ ಹೆಸರು ಹೇಗೆ ಸೇರ್ತು ಅನ್ನೋದು ಕೂಡ ಭಾಳ ಮುಖ್ಯ. ನನಗನ್ಸುತ್ತೆ ಈ ಜಗಳ ಬಗೆಹರಿಸುವಾಗ ಒಂದು ಯಾವುದಾದ್ರೂ ನ್ಯೂಟ್ರಲ್ ಹೆಸರನ್ನು ತಂದು ಬಿಟ್ಟರೆ ಅನ್ನುವ ಕಾರಣಕ್ಕೋಸ್ಕರ ಹೈಕಮಾಂಡ್ ಆ ಹೆಸರನ್ನು ತಂತು. ಆದರೆ ನನಗನ್ಸುತ್ತೆ ಸಿದ್ದರಾಮಯ್ಯನವರ ಕೋಪಕ್ಕೂ ಕೂಡ ಇದು ಕಾರಣ ಆಗಿದೆ. ಯಾಕಂದರೆ ಕುರುಬ ಅಭ್ಯರ್ಥಿ ನನ್ನನ್ನು ಕೇಳದೆ ನೀವು ಯಾರನ್ನೋ ಕುರುಬನ್ನು ಮಾಡೋದಾದರೆ ಅನ್ನುವ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯನವರ ಸಿಟ್ಟು ನಿಶ್ಚಿತವಾಗಿದೆ. ನನಗನ್ಸುತ್ತೆ ಆ ಭಾಗದಲ್ಲಿ ಯಾರಾದರೂ ಒಬ್ಬರು ಕುರುಬರಿಗೆ ಅವಕಾಶ ಮಾಡಿಕೊಡ್ಬೇಕು. ಒಂದು, ಇನ್ನೊಂದು, ನನ್ನನ್ನು ಕೇಳದೆ ನೀವು ಹೆಂಗೆ ಮಾಡಿದಿರಿ ಅನ್ನುವ ಸಿಟ್ಟಿರುತ್ತೆ. ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಮಂತ್ರಿ ಆಗದೇ ಇರೋದ್ರಿಂದ ಡಿ ಕೆ ಶಿವಕುಮಾರ್ ಕೂಡ ಯಾಕಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಡಿ ಕೆ ಶಿವಕುಮಾರ್ ಅವರ ಕಟ್ಟ ಬೆಂಬಲಿಗರು ಸತತವಾಗಿ. ಅಂದರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಬ್ಯಾಕಿಂಗ್ ಆಗಿ ನಿಂತವರು ಲಕ್ಷ್ಮೀ ಹೆಬ್ಬಾಳ್ಕರ್. ಸೊ ಆ ಹೆಸರು ಯಾಕಾಗಿಲ್ಲ ಅಂತಕ್ಕಂಥದ್ರ ಬಗ್ಗೆ ಕೂಡ ಒಂದು ಚರ್ಚೆ ಇರುತ್ತೆ. ನೋಡೋಣ, ಇನ್ನೂ 1 ಗಂಟೆ 20 ನಿಮಿಷ ಇದೆ. ನಿಮ್ಗೆ ಶಶಿಕಲಾ ಜೊಲ್ಲೆ ನೆನಪಿದ್ರೆ ಕತೆ, ಶಶಿಕಲಾ ಜೊಲ್ಲೆ ಹೆಸರಿರಲಿಲ್ಲ. ಹೌದು, ಇಲ್ಲಿನವ್ರಿಗೂ ಯಾರಿಗೂ ಗೊತ್ತಿರಲಿಲ್ಲ, ಅಲ್ಲಿನವ್ರಿಗೂ ಯಾರಿಗೂ ಗೊತ್ತಿರಲಿಲ್ಲ. ಝೀರೋ ಟ್ರಾಫಿಕಲ್ಲಿ ಕರ್ಕೊಂಡು ಬಂದರು. ದಿಲ್ಲಿಯಿಂದ ವಿಮಾನದಲ್ಲಿ ಬಂದು ಝೀರೋ ಟ್ರಾಫಿಕಲ್ಲಿ ಅವರು ರಾಜಭವನ ಪ್ರವೇಶ ಆಗುವವರೆಗೂ ಗೊತ್ತಿರಲಿಲ್ಲ ಶಶಿಕಲಾ ಜೊಲ್ಲೆ ಮಂತ್ರಿ ಆಗ್ತಾರೆ ಅಂತ. ಹಾಗಾಗಿ ಏನಾಗತ್ತೆ, ಆದರೆ ಒಂದು ನನಗನ್ಸುತ್ತೆ ಈ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಪಟ್ಟಿ ಕಳಿಸುವಾಗ ಒಂದು ಇದನ್ನು ಬಹಿರಂಗಪಡಿಸ್ತಕ್ಕಂಥದ್ದು ಒಂದು ಹೊಸ ಬೆಳವಣಿಗೆ ಕೇರಳದಲ್ಲಾಯಿತು. ಮುಖ್ಯಮಂತ್ರಿಗಳಿಗೆ ಹೈಕಮಾಂಡ್ ಯಾಕೆ ಪಟ್ಟಿ ಕಳಿಸ್ಬೇಕು? ಇಡೀ ಮಂತ್ರಿಮಂಡಲ ರಚನೆ ಇಸ್ ಅ ಪ್ರಿರೋಗೇಟಿವ್ ಆಫ್ ದ ಚೀಫ್ ಮಿನಿಸ್ಟರ್. ಅದು ಚೀಫ್ ಮಿನಿಸ್ಟರ್ ರಾಜ್ಯಪಾಲರಿಗೆ ಶಿಫಾರಸು ಮಾಡಬೇಕಾಗಿರ್ತಕ್ಕಂಥ ಪಟ್ಟಿ. ಇದು ನನಗೊಂದು ಹೊಸದ ಅರ್ಥ ಆಗ್ತಾ ಇಲ್ಲ. ಕಾಂಗ್ರೆಸ್ ಕೆ ಸಿ ವೇಣುಗೋಪಾಲ್ ಯಾಕೆ ಮುಖ್ಯಮಂತ್ರಿಗಳಿಗೆ ಪತ್ರ ಬರೀಬೇಕು? ಜೊತೆಗೆ ಸ್ಪೀಕರ್ ಯಾರು, ಡೆಪ್ಯೂಟಿ ಸ್ಪೀಕರ್ ಯಾರು, ಸಭಾಪತಿ ಯಾರು? ಅರೆ ಅದೇ ನಿಮ್ಮ ಪಾರ್ಟಿ ಪೊಸಿಷನ್ಸ್ ಅವು, ಸಭಾಪತಿ, ಡೆಪ್ಯೂಟಿ ಸಭಾಪತಿ. ನೀವು ಅದನ್ನು ಮೌಖಿಕವಾಗಿ ಮುಖ್ಯಮಂತ್ರಿಗಳಿಗೆ ತಿಳಿಸ್ಬೇಕು. ಇದೆಲ್ಲವೂ ಅಡ್ಜಸ್ಟ್ಮೆಂಟು ಅನ್ನಲ್ಲ, ಒಂದು ಅರೇಂಜ್ಮೆಂಟಲ್ಲಿ ನಡೆಯುವಂಥ ಪ್ರಕ್ರಿಯೆಗಳು. ಈ ರೀತಿ ಪತ್ರ ಬರೆಯೋದು, ಈಗ ಪತ್ರ ಬರೆದು ಮಂಕಾಳ ವೈದ್ಯರನ್ನು ನೀವು ಮಾಡಿದ್ರಿ. ಈಗ ನೀವು ಯಾವಾಗ ಶಾಮನೂರು ಮಲ್ಲಿಕಾರ್ಜುನರ ಹೆಸರನ್ನು ಕೊನೆಯ ಗಳಿಗೆಯಲ್ಲಿ ಸೇರಿಸಿದ್ರು, ಉಳಿದವ್ರು ಸಿಟ್ಟಿಗೆದ್ದು ಕೂತಿದ್ದಾರೆ. ಈಗ ಅದಕ್ಕೆ ರಾಜೀನಾಮೆ ಪರ್ವ ಶುರು ಆಗಿರೋದು. ಅಲ್ಲಿವರೆಗೆ ನೀವು 1 ಗಂಟೆ ರಾಜೀನಾಮೆ ಇರಲಿಲ್ಲ. ಯಾಕಂದರೆ ನೀವು ಒಂದು ತೆಗೆದು ಇನ್ನೊಂದು ಹೆಸರನ್ನು ಸೇರಿಸೋದಾದರೆ ನಾವು ಬೆದರಿಕೆ ಹಾಕ್ತೀವಿ. ಅದಕ್ಕೆ ಈಗ ಬಿ ಕೆ ಸಂಗಮೇಶ್ ಇಸ್ ರೈಟ್ ಇನ್ ಹಿಸ್ ಆರ್ಗ್ಯುಮೆಂಟ್. ಯಡಿಯೂರಪ್ಪನವರು ಬಿ ಕೆ ಸಂಗಮೇಶ್ಗೆ ಆರ್ತಿ ತಟ್ಟೆ ಹಿಡಿದು ಕರೆದ್ರು, ಬನ್ನಿ ಮಂತ್ರಿ ಮಾಡ್ತೀನಿ ಅಂತ. ಅವರೇನು ಗೆಲ್ಲೋದು ಸುಲಭ ಇತ್ತು ಬಿ ಜೆ ಪಿ ಆಗಿ ಭದ್ರಾವತಿಯಲ್ಲಿ, ಬಟ್ ಬರಲಿಲ್ಲ ಬಿ ಕೆ ಸಂಗಮೇಶ್. ಈಗ ಬಿ ಕೆ ಸಂಗಮೇಶ್ ಕೇಳ್ತಾರೆ, ನನ್ನನ್ನು ಮಂತ್ರಿ ಮಾಡ್ತಾ ಇಲ್ಲ, ನಾನು ಸೀನಿಯರ್ ಇದ್ದೀನಿ ಅಂತ. ಬೇಳೂರು ಗೋಪಾಲಕೃಷ್ಣ ಕೂಡ ಸೀನಿಯರ್ ಇದ್ದಾರೆ, ಅವರು ಕೇಳ್ತಾರೆ ನನ್ನನ್ನು ಯಾಕೆ ಮಂತ್ರಿ ಮಾಡ್ತಾ ಇಲ್ಲ, ಮಂತ್ರಿ ಮಾಡುವ ಭರವಸೆ ಕೊಟ್ಟಿದ್ರಿ, ನಾನು ಬಿ ಜೆ ಪಿಯಿಂದ ಕಾಂಗ್ರೆಸ್ಸಿಗೆ ಬಂದಿದೆ. ಯಶವಂತರಾಯಗೌಡ ಪಾಟೀಲ್ ಸತತವಾಗಿ ಬರ್ತಾ ಇದ್ದಾರೆ. ಗೆಲ್ಲೋದು ಸೋಲೋದು ಇರ್ಬೋದು ರೀ, ಬಟ್ ನಿಮ್ಮ ಪಾರ್ಟಿ ಜೊತೆ ಗಟ್ಟಿಯಾಗಿ ನಿಂತ್ಕೊಂಡಿದ್ದಾರೆ. ಅವರು ಕೇಳ್ತಿದ್ದಾರೆ ಯಾಕೆ ನನ್ನನ್ನು ಮಂತ್ರಿ ಮಾಡಿದ್ರು. ಎವ್ರಿ ಥಿಂಗ್ ಶುಡ್ ಹ್ಯಾವ್ ಎ ಲಾಜಿಕ್. ನನಗನ್ಸುತ್ತೆ ಮಂಕಾಳ ವೈದ್ಯರನ್ನು ತೆಗೆದು ಶಾಮನೂರು ಮಲ್ಲಿಕಾರ್ಜುನರನ್ನು ಕೊನೆಯ ಗಳಿಗೆಯಲ್ಲಿ ಸೇರಿಸೋದು, ಗಾಯತ್ರಿ ಶಾಂತೇಗೌಡ. ಈಗ ಮುಖ್ಯಮಂತ್ರಿಗಳು ಮತ್ತು ಮಾಜಿ ಮುಖ್ಯಮಂತ್ರಿಗಳಿಗೆ ಗೊತ್ತಿಲ್ಲದೆ ನೀವು ಹೆಸರನ್ನು ಸೇರಿಸ್ಬಿಟ್ಟಿದ್ದೀರಿ. ಹಾಗಾದರೆ ಇದು ಆಫ್ಟರ್ ಥಾಟ್ ಇರುತ್ತಾ ಯಾವತ್ತಾದರೂ? ನಾನು ನೋಡಿದ್ದೀನಿ ಇಷ್ಟು ಸಲ ಪಟ್ಟಿ ಕಳಿಸ್ತೀನಿ ಅಂತ ಹೇಳ್ತಾರೆ, ಎಷ್ಟಿರ್ತಾವೆ? ಒಂದು ಹೆಸರು ಇರ್ತದೆ ಯಾವುದಾದ್ರೂ, ಅದು ಕೂಡ ಫೋನ್ನಲ್ಲಿ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಹೆಸರು ಕಳಿಸೋದಿರುತ್ತೆ. ನೀವು ಏನೂ ಇಲ್ಲ, ಅತ್ತ ಇಲ್ಲ, ಹೋಗಿ ಹೆಸರು ಕಳಿಸ್ಬಿಟ್ರೆ ಶಾಮನೂರು ಮಲ್ಲಿಕಾರ್ಜುನ ಇರ್ತಾರೆ. ನ್ಯಾಚುರಲ್ ಇರಿ, ಅವ್ರ ಆರ್ಗ್ಯುಮೆಂಟ್ ಏನಿರುತ್ತೆ, ಒಬ್ಬ ಪಂಚಮಸಾಲಿ ನೀವು ವಿಜಯಾನಂದ ಕಾಶ್ಯಪ್ನವ್ರನ್ನ ಸೇರಿಸಿದಿರಿ, ಒಬ್ಬ ಗಾಣಿಗಾಗಿ ಲಕ್ಷ್ಮಣ್ ಸವದಿ ಅವ್ರನ್ನ ಸೇರಿಸಿದಿರಿ, ಎಂ ಬಿ ಪಾಟೀಲ್ ಇದ್ದಾರೆ, ಕುಡು ಒಕ್ಕಲಿಗ ಸಮುದಾಯದವರು ಇದ್ದಾರೆ, ಬಣಜಿಗರು ಜಗದೀಶ್ ಶೆಟ್ಟರ್ ಇದ್ದರೆ ಆಗ್ತಿದ್ರು ಏನೋ, ಈಗ ಬಣಜಿಗರು ಹೆಚ್ಚು ಕಡಿಮೆ ಇಲ್ಲ ಇಲ್ಲಿ.
ಹೀಗಿರುವಾಗ ನನ್ನ ಸಾದರ ಲಿಂಗಾಯತ ಸಮುದಾಯ ಕಳೆದ ಬಾರಿ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆಗಿದ್ದಾಗಲೂ ಹಾವೇರಿ, ದಾವಣಗೆರೆ, ಚಿತ್ರದುರ್ಗ ಈ ಭಾಗದಲ್ಲಿ ಕಾಂಗ್ರೆಸ್ ದೊಡ್ಡ ಮಟ್ಟಕ್ಕೆ ಗೆಲ್ಲಿಕ್ಕೆ ಕಾರಣ ನೀವು ದಲಿತ ಸಮುದಾಯದ ಮಾಡಿದ್ರಿ, ವಾಲ್ಮೀಕಿ ಸಮುದಾಯದ ಮಾಡಿದ್ರಿ, ಸಾದರನ್ನೇ ಹಾಕ್ಬಿಟ್ರಿ ಅಂತ ಶಾಮನೂರು ಮಲ್ಲಿಕಾರ್ಜುನ್ ಕೇಳ್ತಾರೆ. ಇದಕ್ಕಿಂತ ಒಂದು ಆರ್ಗ್ಯುಮೆಂಟ್ ಏನು ಹೇಳ ನಾನು, ಮಗನನ್ನು ಸೋಲಿಸ್ಲಿಕ್ಕೆ ಜಮೀರ್ ಅಹಮದ್ ಖಾನ್ ಪ್ರಯತ್ನ ಪಟ್ಟು ಆಡಿಯೋ ರಿಲೀಸ್ ಆಗಿ ಮಂತ್ರಿ ಆಗ್ತಿದ್ದಾರೆ, ನನ್ನನ್ನು ಯಾವ ಶಿಕ್ಷಕ ಮಂತ್ರಿ ಮಾಡ್ತಾ ಇಲ್ಲ, ಶಾಮನೂರು ಮಲ್ಲಿಕಾರ್ಜುನ್ ಕೇಳ್ತಾರೆ. ಈ ಆಫ್ಟರ್ ಥಾಟ್ ಯಾಕೆ? ಈಗ ತನ್ವೀರ್ ಸೇಠ್ರ ಆರ್ಗ್ಯುಮೆಂಟನ್ನು ನೀವು ನಿರಾಕರಿಸ್ಲಿಕ್ಕಾಗತ್ತಾ? ಜಮೀರ್ JDS ಇಂದ ಬಂದವರು, ರಿಜ್ವಾನ್ ಮೈಸೂರಿನಿಂದ ಬೆಂಗಳೂರಿಗೆ ಬಂದು ರೋಷನ್ ಬೇಗ್ ಆದಮೇಲೆ ಮಂತ್ರಿ ಆಗ್ತಿದ್ದಾರೆ ನಿಜ. UT ಖಾದರನ್ನು ಮಂತ್ರಿ ಮಾಡ್ತಿದ್ದೀರಿ. ನಾನು ಸಿದ್ದರಾಮಯ್ಯನವರ ತವರು ಜಿಲ್ಲೆ ಅನ್ನುವ ಕಾರಣಕ್ಕೋಸ್ಕರ ಯಾಕೆ ಮಂತ್ರಿ ಆಗ್ತಿಲ್ಲ ತನ್ವೀರ್ ಸೇಠ್? ಯಾಕಂದರೆ ಸಿದ್ದರಾಮಯ್ಯನವರ ತವರು ಜಿಲ್ಲೆಯಲ್ಲಿ ಸಿದ್ದರಾಮಯ್ಯನವರಿಗೂ ತನ್ವೀರ್ ಸೇಠ್ಗೂ ಅಷ್ಟಕ್ಕಷ್ಟೇ, ಆ ಕಾರಣದಿಂದ ಮಂತ್ರಿ ಮಾಡ್ತಾ ಇಲ್ಲ. ಅಂದರೆ ಪಾಲಿಟಿಕ್ಸ್ನಲ್ಲಿ ಎಲ್ಲದಕ್ಕೂ ಒಂದು ಲಾಜಿಕ್ ಬೇಕಾಗತ್ತೆ. ಆ ಲಾಜಿಕನ್ನು ಶಾಸಕರು ಹುಡುಕ್ತಿದ್ದಾರೆ. ಈಗ ಇಲ್ಲಿ ಇವತ್ತಾಗಿರೋದು ಜಾತಿ ಪ್ರಾತಿನಿಧ್ಯ ಮ್ಯಾಚ್ ಮಾಡೋದಕ್ಕೆ ಹೋಗಿ ಪೊಲಿಟಿಕಲಿ ಸೋತಿದೆಯಾ ಕಾಂಗ್ರೆಸ್? ಅಲ್ಲ, ಸೋತಿದೆ ಅಂತ ನಾನು ಹೇಳಲ್ಲ. ನೋಡಿ, ಎಲ್ಲ ಸಂಪುಟ ವಿಸ್ತರಣೆ ಆದಮೇಲೆ, ರಚನೆ ಆದಮೇಲೆ ದಿಸ್ ಆರ್ ಆಲ್ ನಾರ್ಮಲ್ ಥಿಂಗ್ಸ್. ಯಾಕಂದರೆ ರಾಜಕಾರಣಕ್ಕೆ ಜನ ಬರೋದೇ ಅಧಿಕಾರಕ್ಕೋಸ್ಕರ. ಅವರೇನಲ್ಲಿ ಭಜನೆ ಮಾಡೋಕ್ಕೆ ಬರಲ್ಲ ಅಥವಾ ಏನೋ ಚಾರಿಟಿ ಮಾಡಲಿಕ್ಕೆ ಬರಲ್ಲ. ಅವರು ಕುರ್ಚಿ ಬೇಕು, ಅಧಿಕಾರ ಬೇಕು ಅಂತ ಬರ್ತಾರೆ. ಆ ಕಾರಣದಿಂದ ನಿಮಗೆ ಮಹತ್ವಾಕಾಂಕ್ಷೆಯ ತಾಕಲಾಟದ ಆಟದಲ್ಲಿ ಇವೆಲ್ಲವೂ ಸರ್ವೇ ಸಾಮಾನ್ಯ. ನಾನೇನು ಕಾಂಗ್ರೆಸ್ನಲ್ಲಿ ಮಾತ್ರ ಇದು ನಡೆಯುತ್ತೆ, BJP ಇದ್ದಾಗೂ ನಡೀತಾ ಇತ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.